ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ ವಾಯಂ ಆಯಿತು ಮಲ್ಲಪ್ಪ ಜ್ಯೋತರಾತ್ಮೀಯರೇ. ದಿನದಿಂದ ದಿನಕ್ಕೆ ಜಂಜಿ ಮತ್ತು CGP ಅದರ ಜೊತೆಗೆ CGP ಅಲ್ಫಾ ಬೆಳೀತಾನೆ ಇದೆ ದೇಶ ತುಂಬ. ಆದರೆ ಎಷ್ಟು ನೀವು ಖರ್ಬ್ ಮಾಡಬೇಕು, ಹಿಡಿದಿರಬೇಕು, ಮುಚ್ಚಬೇಕು ಅಂತ ಪ್ರಯತ್ನ ಮಾಡ್ತಾಯಿದ್ದೀರೋ ಅಷ್ಟೇ ತೀವ್ರವಾಗಿ ಬೆಳೀತಾ ಇದೆ. ಇದೊಂದು ಎಚ್ಚರಿಕೆ ಕರಗಂಟೇನೋ ನಮ್ಮ ಮೋದಿ ಸರ್ಕಾರಕ್ಕೆ ಕಾಣುವಂಥದ್ದು. ಯಾಕಂದರೆ ಯುವಕರು ಇವತ್ತು ಎದ್ದು ನಿಂತಿದ್ದಾರೆ. ಯಾವ ಪಾರ್ಟಿನೂ ಅವ್ರಿಗೆ ಬೇಕಾಗಿಲ್ಲ, ಕಾಂಗ್ರೆಸ್ ಕಡೆಯೂ ಬೇಕಾಗಿಲ್ಲ, ಇನ್ನುಳಿದ ಪಾರ್ಟಿಗಳಿಂದ ಬೇಕಾಗಿಲ್ಲ, ಅವ್ರಿಗೆ ನ್ಯಾಯ ಬೇಕಾಗಿಲ್ಲ. ನಮಗೆ ಶಾಲೆಗಳು ಬೇಕು, ನಮ್ಮ ಮಕ್ಕಳಿಗೆ ಭ್ರಷ್ಟಾಚಾರ ರಹಿತ ಆಡಳಿತ ಬೇಕು, ನಮ್ಮ ಮಕ್ಕಳಿಗೆ ಶೌಚಾಲಯಗಳೇ ಬೇಕು, ಶುದ್ಧ ವಾತಾವರಣ ಬೇಕು, ಟೀಚರ್ಗಳು ಬೇಕು. ಮೂಲಭೂತವಾದಂತಹ ಒಂದು ಬೇಡಿಕೆ ಇದು. ಇದು ಭಾಳ ವರ್ಷದಿಂದ ನಾವು ಹೇಳ್ಕೊತಾ ಬಂದಿದ್ದೀವಿ. ಅದರಲ್ಲೂ ನಮ್ಮ ವಾಹಿನಿ ಅಂತೂ ನಿರಂತರವಾಗಿ ಶಿಕ್ಷಣಕ್ಕೆ ಪ್ರೆಸ್ ಕೊಟ್ಟು ಒತ್ತು ಕೊಟ್ಟು ಕೆಲಸನ ಮಾಡ್ತಾ ಬಂದದ್ದು. ಕಾರಣ ಅಂದರೆ ಶಿಕ್ಷಣ ಎಲ್ಲಿವರೆಗೆ ಪ್ರತಿಯೊಬ್ಬ ಮಗು ಬೇಕು, ಗಂಡೇ ಇರಲಿ ಹೆಣ್ಣೇ ಇರಲಿ, ಉನ್ನತ ಶಿಕ್ಷಣವರೆಗೆ ಫ್ರೀ ಮಾಡಬೇಕು. ನಮ್ಮ ಟ್ಯಾಕ್ಸ್ ಅದಕ್ಕೆ ಉಪಯೋಗ ಮಾಡ್ತೀರಿ ನೀವೆಲ್ಲರೂ ಅಂತ ಕೇಳ್ತಾ ಇದ್ದೀವಿ. ನಮ್ಮ ಮೇಲೆ ನಮ್ಮ ಟ್ಯಾಕ್ಸ್ ನಮ್ಮ ವಿದ್ಯುತ್ತಕ್ಕೆ, ನಮ್ಮ ಬುದ್ಧಿಮತ್ತೆಗೆ, ನಮ್ಮ ಟೆಕ್ನಾಲಜಿಗೆ, ನಮ್ಮ ವೈಜ್ಞಾನಿಕತೆಗೆ ಉಪಯೋಗ ಆಗಬೇಕು ವಿನಃ ಯಾವುದಕ್ಕೂ ಅಲ್ಲ. ಯಾಕೆ ನಮ್ಮಲ್ಲಿ ನೀವು 2% 1% ಖರ್ಚು ಮಾಡ್ತಾಯಿದ್ದೀರಿ? ಎಲ್ಲರೂ ಇದರಲ್ಲಿ ರಾಜ್ಯ ಸರ್ಕಾರಗಳಿರ್ಬೋದು, ಕೇಂದ್ರ ಸರ್ಕಾರಗಳಿರ್ಬೋದು. ನೋಡ್ರಿ ಶಾಲೆಯ ದುಸ್ಥಿತಿಗಳನ್ನು. ಅದರಲ್ಲೂ ಈಗ ಉತ್ತರ ಭಾರತದಲ್ಲಂತೂ ರಾಜಸ್ಥಾನ ಇರ್ಬೋದು, ಮಧ್ಯಪ್ರದೇಶ ಇರ್ಬೋದು, ಬಿಹಾರ ಇರ್ಬೋದು, ಉತ್ತರ ಪ್ರದೇಶ ಜೊತೆಗೆ ನಮ್ಮ ವೆಸ್ಟ್ ಬೆಂಗಾಲ್ ಇರ್ಬೋದು, ಇಲ್ಲೆಲ್ಲ ವಿದ್ಯಾರ್ಥಿಗಳು ಅದರಲ್ಲೂ ಜಂಜಿಗಳು ಎದ್ದು ಬಿಟ್ಟಿದ್ದಾರೆ. CGPಗಳು ಸಹಿತ ಪ್ರತಿನಿಧಿಗಳು ಹೋಗ್ತಿದ್ದಾರೆ, ಅಲ್ಫಾಗಳು ಸಹಿತ ಹೊರಗೆ ಬೀದಿಗಿಳಿದ ಹೋರಾಟ ಮಾಡ್ತಾಯಿದ್ದಾರೆ. ನಮ್ಮ ಟೀಚರ್ ಕೊಡ್ರಿ ಅಂತ. ಇದು ಅತ್ಯಂತ ನಾಚಿಕೆಗೇಡಿಯ ವಿಷಯ, ನಾಚಿಕೆಗೇಡಿನ ವಿಷಯ. ನಮ್ಮ ಸರ್ಕಾರಗಳು ಅಷ್ಟರಲ್ಲಿ ಸಂಪೂರ್ಣವಾಗಿ ಫೇಲ್ಯೂರ್ ಆಗಿದ್ದಾವೆ ನಮ್ಮ ಶಿಕ್ಷಣ ಕೊಡುವಲ್ಲಿ. ಇವತ್ತು ಕೇವಲ ಏನಾದರೂ ಈ ದೇಶದಲ್ಲೇ ಶಿಕ್ಷಣ ಕೊಡೋದಕ್ಕೆ ಸಕ್ಷಮರು ಯಾರಿದ್ದರೆ ಅದು ಮಧ್ಯಮ ವರ್ಗದ ಜನ, ಅದ್ರ ಮೇಲ್ಪಟ್ಟವ್ರು ವಿನ ಒಬ್ಬ ದುಡಿದು ತಿನ್ನುವಂಥ ಕೂಲಿಕಾರರ ಮಕ್ಕಳು ಇವತ್ತು ಉನ್ನತ ಶಿಕ್ಷಣ ಪಡೆಯುವ ಸ್ಥಿತಿ ಹೋಗಿಲ್ಲ. ಯಾರೋ ಏನೋ ಒಂದು ಎಕ್ಸೆಪ್ಷನ್ ಅಂತೀವಿ ನಾವು, ಅದಕ್ಕೆ ಅಪವಾದ. ಯಾರೋ ಪಾಪ ಒಳ್ಳೆಯ ಮನುಷ್ಯ ಒಂದಿಷ್ಟು ದಾನ ಮಾಡಿ ಕಲಿಸ್ತಾನೆ. ಅಪ್ ಟು SSLC ಉನ್ನತ ಶಿಕ್ಷಣದಲ್ಲಿ ಭಾಳಷ್ಟು ಮಕ್ಕಳು ಹೋಗ್ಲಿಕ್ಕೆ ಸಾಧ್ಯ. ಅದರಲ್ಲೂ MBBS ಅಂತ ಪ್ರೊಫೆಷನಲ್ ಕೋರ್ಸ್ಗಳಾಗಿದೆ. MBBS ಆಗಿರ್ಬೋದು, BE ಇರ್ಬೋದು, ಮತ್ತದು ಇರ್ಬೋದು, ಅಥವಾ IAS ಇರ್ಬೋದು, UPSC ಇರ್ಬೋದು. ಹೋಲಿಕಾರ ಮಕ್ಕಳು ಅಂತ ಇದರಲ್ಲಿ ಪಾಸ್ ಆಗ್ತಾರೆ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ. ಎಂದೋ ಬರೀ DC ಪಾರ್ಟಿ ಅಂತವ್ರು ಅವರು ಪಾಸ್ ಆಗಿದ್ದನ್ನು ಮುಂದಿನ 100 ವರ್ಷಗಳಿಗೆ ಹೇಳುವಂಥ ಪದ್ಧತಿ ನಮ್ಮಲ್ಲಿ ಅದ. ಅದಕ್ಕಾಗಿ ಇವತ್ತು ಜನ ಎದ್ದು ನಿಲ್ತಾ ಇದ್ದಾರೆ. ಜಂಜಿಗಳು, ಅದ್ರ ಯುವಕರು. ಮೊದಲು ಇಲ್ಲಿವರೆಗೆ ಏನಿತ್ತು 18 19 ವಯಸ್ಸಿನ ಹುಡುಗರು, ಮೇಲೆ 20 29 ವಯಸ್ಸಿನ ಹುಡುಗರು ಬರ್ತಾಯಿದ್ರು. ಈಗ ಅಲ್ಫಾ ಜಂಜಿ ಅಲ್ಫಾ 7-8 ವರ್ಷದ ಮಕ್ಕಳು ಸಹಿತ ಬೀದಿಗೆ ಬರ್ತಾಯಿದ್ದಾರೆ. ನಮ್ಮ ಪ್ರಿನ್ಸಿಪಲ್ ಬೇಕ್ರಿ, ನಮಗೆ ಪ್ರಿನ್ಸಿಪಲ್ ಬೇಕ್ರಿ, ನಮಗೆ ಮಾಸ್ತರ್ಗಳು ಬೇಕ್ರಿ, ನಮಗೆ ಬಿಸಿ ಊಟ ಸರಿಯಾಗಿ ಬೇಕ್ರಿ, ಒಳ್ಳೇದಿಲ್ಲರಿ ಅಂತ ಬೀದಿ ಇಳಿತಾ ಇದ್ದಾರೆ. ನಮಗೆ ಶೌಚಾಲಯ ಬೇಕ್ರಿ. ಹೌದ್ರಿ, ಬೇಕಾಗಿದ್ದು ಬೇಸಿಕ್ ನೀಡ್ಸ್. ಒಂದು ದೇಶ ಹಂಗೆ ಕಟ್ತೀರಿ. ಇದಿಲ್ಲ. ಇದು ಇವತ್ತು ಭಾಳ ಭೀಕರವಾಗಿ ಎದ್ದು ನಿಲ್ತಾ ಇದೆ. ಇದು ಭಯ ಹುಟ್ಟಿದೆ ಇವತ್ತು ನಮ್ಮ ಮೋದಿ ಮತ್ತು ಶಾ ಅವರಿಗೆ. ಇವ್ರನ್ನ ಯಾವ ರೀತಿ ಸಮಾಧಾನ ಮಾಡ್ತೀರಿ? ಜುಲೈ 20ರಂದು ಏನೋ ನೀವು ಬೆದರಿಸಿ ಏನೋ ಮಾಡಿ ಹೆಚ್ಚಿಸ್ಬೇಕಂತ ಮಾಡಿದಿರಿ, ಧ್ವನಿಯನ್ನು ಅಡಗಿಸ್ಬೇಕಂತ ಮಾಡಿದಿರಿ. ಆದರೆ ಏನಾಯ್ತು ಇವತ್ತು? CJP ಮತ್ತು ಜಂಜಿ ಇಡೀ ದೇಶ ತುಂಬ ಎಲ್ಲ ಕಡೆ ಹೋಗ್ತಾ ಇದ್ದಾರೆ. ಎಲ್ಲೋ ಅನ್ಯಾಯದ ಮಕ್ಕಳು ಏನಾರ ಹೋಗಿ ಹಸ್ತಾ ಇದ್ದಾರೆ. ನೋಡ್ರಿ ಅವರ ದೃಶ್ಯಾವಳಿಗಳು ನೋಡಿ ನಿಮಗೆ ಗೊತ್ತಾಗ್ತದೆ ಯಾವ ರೀತಿ ಹೋರಾಟ ನಡೀತಾ ಇದೆ ಅಂತೇಳಿ. ಇದರ ಅರ್ಥ ಇದು ಒಂದೇ ದಿನದಲ್ಲಿ ಪರಿಹಾರ ಆಗ್ತದಂತೂ ಅಲ್ಲ. ಯಾಕಂತಂದ್ರೆ ಇಲ್ಲಿವರೆಗೆ ನಮ್ಮ ಏನು ವ್ಯವಸ್ಥೆ ಅದಲ್ಲ, ಶಿಕ್ಷಣಕ್ಕೆ ಆದ್ಯತೆ ಕೊಟ್ಟೇ ಇಲ್ಲ. ಕೇವಲ ಡೆವಲಪ್ಮೆಂಟ್ ಅದರ ರೋಡ್ ಡೆವಲಪ್ಮೆಂಟ್ ಮಾಡೋದು, ನಮ್ಮ ಏನಪ್ಪ ಅಂತಂದ್ರೆ ಡ್ರೈನೇಜ್ ಡೆವಲಪ್ಮೆಂಟ್ ಮಾಡೋದು. ಡೆವಲಪ್ಮೆಂಟ್ ಅಂದ್ರೆ ಅದ್ರ ಜೊತೆಗೆ ಊರುಗಳ ಮನೆಗಳನ್ನ ಬಿಲ್ಡಿಂಗ್ ಕಟ್ಕೊಂಡು ಹೋಗುವಂಥದ್ದು, ಅಥವಾ ದುಡ್ಡು ಸಂಗ್ರಹ ಮಾಡಿ ಬ್ಯಾಂಕ್ಗಳು ಇಡುವಂಥದ್ದು, ಅಥವಾ ಆಯುಷ್ ಆರೋಗ್ಯ ಜೀವನ ಕಳೆಯುವಂಥದ್ದು. ಇದು ಬಿಟ್ಟು ಮತ್ತೊಂದಿಲ್ಲ. ಶಿಕ್ಷಣಕ್ಕೆ ನಾವು ಆದ್ಯತೆ ಕೊಡಲಿಲ್ಲ. ದುಡ್ಡಿದ್ದವ್ರ ಮಕ್ಕಳು ಅಡ್ಡಕ್ಕೆ ವ್ಯವಸ್ಥೆ ನಿರ್ಮಾಣ ಮಾಡಿದ್ವಿ. ಏನೋ ಅಷ್ಟು ಪರ್ಸೆಂಟೇಜ್ ಖರ್ಚು ಮಾಡಿದ್ವಿ, ಇಷ್ಟು ಪರ್ಸೆಂಟೇಜ್ ಎಲ್ಲದ ನಿಮ್ಮ ಪರ್ಸೆಂಟೇಜ್ ಖರ್ಚು ಮಾಡಿದ್ವಿ. ಇವತ್ತೇನಾದರೂ ಒಂದು 20% ನಿಮ್ಮ ಬಜೆಟ್ ದುಡ್ಡನ್ನು ಶಿಕ್ಷಣ ಖರ್ಚು ಮಾಡಿದ್ರೆ ದೇಶದ ಸ್ಥಿತಿ ಇವತ್ತಿದ್ದಂಗೆ ಇರ್ತಿರಲಿಲ್ಲ. ಎಲ್ಲರೂ ಎಜುಕೇಟೆಡ್ ಇರ್ತಿದ್ರು. ತಮಗಾಗುವ ಅನ್ಯಾಯಕ್ಕೆ ಅವ್ರು ತಾವು ಉತ್ತರ ಹುಡುಕ್ತಾ ಇದ್ದರು. ಸ್ವತಃ ಉದ್ಯೋಗಗಳು ಸೃಷ್ಟಿ ಮಾಡ್ತಾಯಿದ್ರು. ಇವತ್ತು ಚೈನಾದಲ್ಲೂ ಅಮೇರಿಕಾದಲ್ಲೂ ಆದಂಗೆ ಆಗ್ತದೆ. ಇದು ನಮ್ಮಲ್ಲಿ ಆಗ್ತಾಯಿಲ್ಲ. ನಾವು ವಿಶ್ವಗುರು ಹೇಳ್ಕೊಳ್ಳೋದು ಈಗೆಲ್ಲ ನೆಲೆಗಟ್ಟಿನಲ್ಲ ಈ ಜಂಜಿ ಮತ್ತು ಅದೇ ಕಾಲಕ್ಕೆ ಜನ್ ಅಲ್ಫಾ ಜೊತೆಗೆ CJP ಇವರೆಲ್ಲೂ ಕುರುಗಳು ಇಳಿತಾ ಇದ್ದಾರೆ. ಹೀಗಾಗಿ ಇವತ್ತು ರಾಹುಲ್ ಗಾಂಧಿಯವರು ಇಲ್ಲ ನಮ್ಮ ಮೋದಿಯವ್ರ ಕಾಲ ಮುಗಿಯಿತು ಅಂತ. ಯಾಕಂದ್ರೆ ಇದ್ರ ಜೊತೆಗೆ ರಾಮನ
ದುಡ್ಡಿನ ಹೊಡೆದಂಥ ಆರೋಪಗಳನ್ನು ಇದ್ರ BJP ಮತ್ತು RSS ಗಳ ಮೇಲೆ ಇವುಗಳಿಂದ ಹೊರಗೆ ಬರಲಿಕ್ಕೆ ಅವ್ರಿಗೆ ಆಗ್ತಾನೇ ಇಲ್ಲ, ಒಂದರಿಂದ ಹೊಡೆದು ಬೀಳ್ತಾ ಇದೆ. ಹೀಗಾಗಿ ನಮ್ಮ ಮೋದಿಯವರ ಕಾಲ ಅಂತ್ಯ ಆಯಿತು ಅಂತೇಳಿ. ಅದು ಹೌದು, ಇಲ್ಲಂತಲ್ಲ. ಆದರೆ ಇದರ ಅಂತ್ಯ ಇನ್ನೊಂದು ಪಕ್ಷಕ್ಕೆ, ಅದರಲ್ಲೂ ಮುಖ್ಯ ಇನ್ನೊಂದು ಪಕ್ಷ ಅಧಿಕಾರ ಕೊಡ್ಬೋದು. ಆ ಅಧಿಕಾರ ಬರುವಂಥವ್ರು ಏನು ಆಶ್ವಾಸನೆ ಕೊಡಬೇಕಾಗಿದೆ ಇವತ್ತು? ರಾಹುಲ್ ಗಾಂಧಿ ಅವರು ಹೇಳಿಕೆ ಕೊಡ್ತಾ ಇದ್ದಾರೆ. ಮತ್ತು ಇನ್ನೊಂದು ನಾವು ತಿಳ್ಕೊಬೇಕಾಗಿದ್ದಿಲ್ಲ, ನಮ್ಮ ಮೋದಿಯವರಾತು ಅವ್ರು ಅವರಾತು ಇವತ್ತು ಅವ್ರ ಕೈಯಲ್ಲಿ ಇಡೀ ವ್ಯವಸ್ಥೆಗಳಿದ್ದಾವೆ. ಸಂವಿಧಾನ ಅವ್ರು ಹೇಳಿದಂಗೆ ಕೇಳುವಂಥ ಪರಿಸ್ಥಿತಿ ನಿಲ್ಲಿಸಿದ್ದಾರೆ. ಎಲೆಕ್ಷನ್ ಕಮಿಷನರ್ ಅವ್ರು ಹೇಳಿದಂಥ ವ್ಯಕ್ತಿ, ಇವನ್ ನ್ಯಾಯಾಂಗ ಸಹಿತ ಹಸ್ತಕ್ಷೇಪಗಳನ್ನ ನೋಡ್ತಾ ಬಂದಿದ್ದೀವಿ. ಇವತ್ತು ನ್ಯಾಯಾಂಗ ಇರ್ಬೋದು, ಕಾರ್ಯಾಂಗ ಇರ್ಬೋದು, ಅಥವಾ ನಮ್ಮ ಅದ್ರ ಜೊತೆಗೆ ಈ ಒಂದು ಎಲೆಕ್ಷನ್ ಕಮಿಷನ್ ಇರ್ಬೋದು, ಇವೆಲ್ಲರೂ ಅವ್ರು ಹೇಳಿದಂಗೆ ಕೇಳುವಂಥದ್ದು. ನಾಳೆ ಒಂದು ವೇಳೆ ಮುಂಬರುವ ಎಲೆಕ್ಷನ್ದಲ್ಲೇ ಒಂದಿಷ್ಟು ಹೆಚ್ಚು ಕಡಿಮೆ ರಾಹುಲ್ ಗೆದ್ದಿಯಂಗೆ ಕಂಡರು ಸಹಿತ ಅವರ ಅಧಿಕಾರವನ್ನು ಸುಲಭ ಬಿಟ್ಟು ಕೊಡ್ತಾರೆ ಇವರು ಅಂತೇಳಿ. ಯಾಕಂದ್ರೆ ಹಿಂದೆ ಇಂದಿರಾ ಗಾಂಧಿ ಅವರು ಸುಲಭ ಬಿಟ್ಟು ಕೊಟ್ಟಿರಲಿಲ್ಲ, ಏಕಾಏಕಿ ತುರ್ತು ಪರಿಸ್ಥಿತಿ ಹೇರಿದ್ರು ಭಾರತದಿಂದಲ್ಲ. ಇದು ಸಹಿತ ಚರ್ಚೆ ನಡೀತಾ ಇದ್ದ. ಒಟ್ಟಾರೆಯಾಗಿ ದೇಶದ ಪರಿಸ್ಥಿತಿ ಇವತ್ತು ಅಲ್ಲೋಲ ಕಲ್ಲೋಲ, ಏನು ಗೊತ್ತಾಗ್ತಲ್ಲ, ಏನು ಆಗ್ಬೋದು ಮುಂದಿನ ದಿನದಲ್ಲಿ ಅನ್ನುವಂಥದ್ದು. ಯಾಕಂದ್ರೆ ಜಂಜಿಗಳು, ಯುವಕರು ಇವತ್ತು ಪೂರ್ತಿಯಾಗಿ ಈ ಸರ್ಕಾರದಿಂದ ವಿಮುಖರಾಗಿ ಹೋಗಿಬಿಟ್ಟಿದ್ದಾರೆ. ಅದೇ ಸಂದರ್ಭದಲ್ಲಿ ಇದರ ಸದುಪಯೋಗ ಮಾಡ್ಕೊಳ್ಳೋಂಥ ದಿಶೆಯಲ್ಲಿ ರಾಹುಲ್ ಗಾಂಧಿ ಅವರು ಮುಂದುವರಿತಾ ಇದ್ದಾರೆ. ಬಟ್ ಇದಕ್ಕೆ ಪರಿಹಾರವನ್ನು ಹುಡುಕಬೇಕಾಗಿದೆ ಇವತ್ತು ಅವರು. ಹೌದು, ಜಾಗೃತಿ ಮಾಡ್ತಾ ಇದ್ದಾರೆ. 800 ಪಟ್ಟಣಗಳಿಗೆ, 800 ನಗರಗಳಿಗೆ ಹೋಗಿ ಇವತ್ತು ನಡೆದಿರುವಂಥ ಶಿಕ್ಷಣದ ಬಗ್ಗೆ, ಇನ್ನುಳಿದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಜಂಜಿಗಳನ್ನು ಮತ್ತು CJPಗಳನ್ನು ಅವ್ರಿಗೆ ಬೆಂಬಲ ಸೂಚಿಸಿ ಹೋಗ್ತಾ ಇದ್ದಾರೆ. ಬಟ್ ಪರಿಹಾರ ಕೊಡುವಂಥದ್ದು ಅಷ್ಟಕ್ಕಷ್ಟು ಕೆಲಸದ. ಯಾಕಂದ್ರೆ ಇದಕ್ಕೆ ಪರಿಹಾರ ಒಂದು ಬಜೆಟ್, ಮುಂಬರುವ ಬಜೆಟ್ಗಳಲ್ಲೇ 25% ಬರೀ ಶಿಕ್ಷಣಕ್ಕೆ ದುಡ್ಡಿಡುವಂಥ ಅನಿವಾರ್ಯತೆ ಅದ ಇವತ್ತು. ಅಂದಾಗ ಮಾತ್ರ ಏನಾದರೂ ಎಲ್ಲಾದರೂ ಪ್ರಗತಿ ಕಾಣಲಿಕ್ಕೆ ಸಾಧ್ಯ ಇದನ್ನ. ಅದು ಬಿಟ್ಟು ಈಟಂತ 2-3-4% ಮಾಡಿದ್ರೆ ಸಾಧ್ಯ ಇಲ್ಲ. ಯಾಕಂದ್ರೆ ಇವತ್ತಿನ ಶಿಕ್ಷಣ ಖಾಸಗೀಕರಣ ಕುಡಿದ್ರಿಂದಾಗಿ ದುಡ್ಡಿದಂಥ ತಂದೆ ತಾಯಿಗಳು ಮಾತ್ರ ತಮ್ಮ ಮಕ್ಕಳನ್ನ ಉನ್ನತ ಶಿಕ್ಷಣವರೆಗೆ ಅಥವಾ ಒಂದು ಪ್ರೊಫೆಷನಲ್ ಕೋರ್ಸ್ಗಳ ಬಗ್ಗೆ ಕಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇದೆಲ್ಲವೂ ಇವತ್ತು ನೋಡಿ ಬೆಳೆಸ್ತಿರುವಂತಹ ಈ ಬಡ ಮಕ್ಕಳು, ಕೂಲಿಕಾರರ ಮಕ್ಕಳು ಇವತ್ತು ಈ ಕನಸುಗಳು ಕೆಲವೊಬ್ರು ಇನ್ನೂ ಯಶಸ್ವಿಯಾಗಿದ್ದಾರೆ. ಅದು ಭಾಳಷ್ಟು ದಿನ ಹೊರಗೆ ಉಳಿದಿದ್ದಾರೆ. ಅವರೆಲ್ಲ ಇವತ್ತು ಈ ಎಕ್ಸಾಮ್ಗಳಲ್ಲಿ ಭ್ರಷ್ಟಾಚಾರ ನಡೀಬಾರ್ದು, ಎಕ್ಸಾಮ್ಗಳು ಪೇಪರ್ ಲೀಕ್ ಆಗಬಾರ್ದು, ಅದೇ ಕಾಲಕ್ಕೆ ಬಾಲ್ಯಾವಸ್ಥೆ ಹಿಡ್ಕೊಂಡು ಯೌವನಾವಸ್ಥೆ ಶಿಕ್ಷಣ ಏನಪ್ಪ ಅದು ಎಲ್ಲರಿಗೂ ಪೂರ್ಣ ಪ್ರಮಾಣದಲ್ಲಿ ಸಿಗಬೇಕು ಅನ್ನುವಂಥ ಮೂಮೆಂಟನ್ನು ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಹೀಗಾಗಿ ಇವತ್ತು ಈ ಒಂದು ಮೂಮೆಂಟ್ಗಳಿಂದಾಗಿ ಸಹಜವಾಗಿ ಎಲ್ಲರಿಗೂ ಅನ್ನಿಸ್ಲಿಕ್ಕದ ಇದೇನೋ ಬದಲಾವಣೆ ಆಗಬಹುದಾ ಅಂತೇಳಿ. ಯಾರಿಗೆ ಗೊತ್ತು ಏನೇನು ಆಗ್ತದೆ ಅಂತೇಳಿ. ಒಟ್ಟಾರೆಯಾಗಿ ಈ ಒಂದು ಮೂಮೆಂಟ್ ಮೋದಿಯವರಿಗೆ ಮಾತ್ರ ಕಂಟಕಪ್ರಾಯವಾಗಿ ಕಾಣ್ತಾ ಇದೆ. ದಿನದಿಂದ ದಿನಕ್ಕೆ ಇದು ಯಾವ ರೂಪ ಪಡಿಬೋದು, ಇನ್ನೂ ಯಾವ ರೂಪಕ್ಕೆ ಹೋಗ್ಬೋದು ಅಂತೇಳಿ. ಅದಕ್ಕಾಗಿ ಬದಲಾವಣೆ ಗಾಳಿ ನಾಡಿನ ತುಂಬ ಅಥವಾ ದೇಶ ತುಂಬ ಬೀಸ್ತಾ ಇದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಒಟ್ಟಾರೆಯಾಗಿ ಹೇಳುವಂಥದ್ದು ಇಷ್ಟ, ಈಗಿನ ಮಟ್ಟಿಗೆ ಮಾತ್ರ ಸುರಕ್ಷಿತವಾಗಿ ನಮ್ಮ ಮೋದಿಯವರು ಕಂಡು ಬಂದರೂ ಸಹಿತ ಇಡೀ ದೇಶದ ವ್ಯವಸ್ಥೆ, ರಾಜಕೀಯ ವ್ಯವಸ್ಥೆ, ಸಾಮಾಜಿಕ ವ್ಯವಸ್ಥೆ, ಆರ್ಥಿಕ ವ್ಯವಸ್ಥೆ ಪೂರ್ತಿ ಟೊಳ್ಳಾಗಿದ್ದರಿಂದಾಗಿ ಮುಂಬರುವ ದಿನಗಳಲ್ಲಿ ಮೋದಿಯವರು ಅಷ್ಟು ಸುಲಭವಾಗಿ ಮರಳಿ ಅಧಿಕಾರ ಪಡಿತಾರೆ ಅನ್ನುವಂಥದ್ದು ಅಸಾಧ್ಯದ ಮಾತು ಅನ್ನೋಂಥ ಮಾತು ಹೊಸ ಚರ್ಚೆ ಆಗ್ತಿದ್ದ. ನಿಮಗೇನು ಅನ್ನಿಸ್ತದ, ಆಗ್ಬೋದಾ? ಮತ್ತು ಇನ್ನೂ ಒಂದು ಮಾತು ಕೇಳಿ ಬರ್ತಾ ಇದೆ. ಈ ರಾಹುಲ್ ಗಾಂಧಿಯವರು ಹೇಳುವಂಥದ್ದು ಮೋದಿಯವರ ಬದಲಾಗಿ ಇನ್ನೊಬ್ಬರನ್ನ ಆಯ್ಕೆ ಮಾಡ್ತಾ ಇದ್ದಾರೆ ಸಂಘ ಪರಿವಾರದವರು ಅನ್ನುವಂಥ ಆರೋಪ ಅಥವಾ ಒಂದು ವಿಷಯವನ್ನು ಜಗಕ್ಕೆ ಹೇಳ್ತಾ ಇದ್ದಾರೆ. ಅದು ಆಗ್ಬೋದಾ? ಮೋದಿಯವರ ಬದಲಾಗಿ ಯಾರು ಬರ್ಬೋದು? ಶಾ ಬರ್ಬೋದಾ? ಅಥವಾ ನಮ್ಮ ಯೋಗಿ ಆದಿತ್ಯನಾಥ್ ಬರ್ಬೋದು? ಯಾರು ಬರ್ಬೋದು? ಅದು ಪ್ರಶ್ನೆ ಇದೆ. ನೋಡೋಣ ಏನಾಗ್ತದೆ. ಕೆಲವೇ ದಿನದಲ್ಲಿ ಎಲ್ಲ ಗೊತ್ತಾಗುವಂಥ ವಿಷಯ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. 16 ನ್ಯೂಸ್ ಅರ್ಥ ತಿಳಿಸಿರ್ಬೋದು. ಸತ್ಯಕಾಯಿಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 96
86864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.